ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತು ಸಾಕಷ್ಟು ಜನರಿಗೆ ಬಿಡುಗಡೆಯಾಗಿದೆ. ಇನ್ನು 15, 16, 17ನೇ ಕಂತಿನಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ. ಖಂಡಿತವಾಗ್ಲೂ ಏನು ಬದಲಾವಣೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಗುಡ್ ನ್ಯೂಸ್ ಕೂಡ ಅದು. ಹಾಗಾಗಿ ನಿಮಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೂ ಗುಡ್ ನ್ಯೂಸ್ ಇದೆ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಒಂದು ಮಾಹಿತಿ ಇದೆ. ಈ ಎಲ್ಲ ವಿಷಯಗಳು ತಿಳ್ಕೊಬೇಕು ಅಂದರೆ ನೀವು ಪೂರ್ತಿ ವಿಡಿಯೋನ ನೋಡಬೇಕು. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ಸಾಕಷ್ಟು ಜನರಿಗೆ ಹಣ ಬಿಡುಗಡೆ ಆಗಿದೆ. ನಾನು ಕೂಡ ಈಗ ಬೆಳಗ್ಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ. ಸುಮಾರು 77% ಜನ ಜಮಾ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ. ಕಳೆದ ಕೆಲವು 2-3 ದಿನದ ಹಿಂದೆ ನಾನು ಸೆಲೆಕ್ಟ್ ಮಾಡಿದಾಗ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಕೇವಲ 35% ಜನ ಹಣ ಜಮಾ ಆಗಿದೆ ಅಂತ ಹೇಳಿ ವೋಟ್ ಮಾಡಿದರು. ಇವಾಗ 70% ಜನ ವೋಟ್ ಮಾಡಿದ್ದಾರೆ. ನಿನ್ನೆ ಒಂದೇ ದಿನಕ್ಕೆ, ಓಕೆನಾ, ನಿನ್ನೆ ಒಂದೇ ದಿನಕ್ಕೆ 35ರಿಂದ 40% ಹತ್ತತ್ರ ಹಣ ಬಿಡುಗಡೆ ಆಗಿದೆ. ಎಲ್ಲ ಜಿಲ್ಲೆಗೂ, ಓಕೆನಾ, ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳಕ್ಕೆ ಹೋಗಲ್ಲ, ಎಲ್ಲ ಜಿಲ್ಲೆಗೂ ಹಣ ಬಿಡುಗಡೆ ಆಗಿದೆ. ಅದರಲ್ಲೂ ಕೂಡ ಸುಮಾರು 35% ಅಂದರೆ ನಿಮಗೆ ಅರೌಂಡ್ 40 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಒಂದೇ ದಿನದಲ್ಲಿ ಹಣ ಬಿಡುಗಡೆ ಆಗಿದೆ. ಹಾಗಾಗಿ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಏನು ಈ ರೀತಿ 15, 16, 17ನೇ ಕಂತಿನ ಹಣದಲ್ಲಿ ಏನು ಬದಲಾವಣೆ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಇದೇ ಬದಲಾವಣೆ. ಇನ್ನು ಮುಂದಿನ ದಿನಗಳಲ್ಲಿ ಏನಿದ್ರೂ ರಾಜ್ಯ ಸರ್ಕಾರ ದಿನಾಂಕವನ್ನು ನಿಗದಿ ಮಾಡ್ತಾರಂತೆ. ದಿನಾಂಕ ನಿಗದಿ ಮಾಡಿ 1 ದಿನ 2 ದಿನದಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಯಾಕೆ ಅಂದರೆ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ಪ್ರಾಬ್ಲಮ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟು ಫಾಸ್ಟಾಗಿ ಜಮಾ ಮಾಡ್ತಾ ಇದ್ದಾರೆ, ಆದರೆ ಅನ್ನಭಾಗ್ಯ ಹಣ ಜಮಾ ಮಾಡಲಿಕ್ಕೆ ಸರ್ಕಾರದ ಹತ್ರ ಹಣ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಈಗ ಹೊಸ ಸರ್ವರ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದ ಹಾಗೆ ಪ್ರತಿ ತಿಂಗಳು ಅದು ಅನ್ನಭಾಗ್ಯ ಹಣ ಕೂಡ ಕೇವಲ 2-3 ದಿನದಲ್ಲಿ ನಿಮಗೆ ಆ ಮಂತಿನ ಹಣ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಿನ್ನೆ ನಾನು ಅದಕ್ಕೆ ಸಂಬಂಧಪಟ್ಟಾಗಿ ಲೈವ್ನಲ್ಲಿ ಮಾತಾಡಬೇಕು ಅಂತಿದ್ದೆ, ಬಟ್ ನಿನ್ನೆ ಎಲ್ಲೋ ಹೊರಗಡೆ ಹೋಗಿದ್ದೆ, ಬರೋದೇ 9 ಗಂಟೆ ಆಗಿಬಿಡ್ತು. ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ, ಕೇಳಿದ್ರಿ, ಸ್ಕ್ರೀನ್ಶಾಟ್ ಕಳಿಸಿದ್ರಿ, ಲೈವ್ ಮಾಡಲ್ವಾ ಸರ್ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ನಮಗೆ ಸಾಕಷ್ಟು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗಾಗಿ ಈಗ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಈಗ ಶಕ್ತಿ ಯೋಜನೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ದುರುಪಯೋಗ ಆಗ್ತಾಯಿದೆ, ಓಕೆನಾ. ಕೆಲವೊಂದು ಕಂಡಕ್ಟರ್ಗಳು, ಎಲ್ಲರೂ ಅಲ್ಲ, ಕೆಲವೊಂದು ಕಂಡಕ್ಟರ್ಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಮಹಿಳೆಯರ ಆಧಾರ್ ಕಾರ್ಡನ್ನು ಮಹಿಳೆಯರು ತೋರಿಸಿದಾಗ ಅವ್ರು ಹೆಂಗೆ ಉಚಿತವಾದ ಝೀರೋ ಬಿಲ್ ಟಿಕೆಟನ್ನು ತೋರಿಸ್ತಾರಲ್ಲ, ಆ ಝೀರೋ ಟಿಕೆಟನ್ನು ಪುರುಷರಿಗೆ ಕೊಟ್ಬಿಟ್ಟು ಆ ದುಡ್ಡನ್ನು ಇವರು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಮಹಿಳೆಯರು ಬಸ್ ಹತ್ತೇ ಇಲ್ಲ, ಪುರುಷರು ಹತ್ತಿದ್ದಾರೆ ಅಂತೇಳಿ ತೋರಿಸಿ, ಪುರುಷರು ಹತ್ತೇ ಇಲ್ಲ, ಮಹಿಳೆಯರು ತೋರಿಸಿ, ಮಹಿಳೆಯರೇ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಅಂಥೇಳಿ ಪುರುಷರಿಗೆ ಝೀರೋ ಟಿಕೆಟನ್ನು ಕೊಟ್ಟು ಆ ದುಡ್ಡನ್ನು ಕಂಡಕ್ಟರು ಲಪಟಾಯಿಸಿ ಆ ಸರ್ಕಾರಕ್ಕೆ ನಷ್ಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಂಥೇಳಿ ಈಗ ಶಕ್ತಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗ್ತಾಯಿದೆ. ಏನಪ್ಪ ಬದಲಾವಣೆ ಅಂದರೆ, ಯಾರ್ಯಾರು ಮಹಿಳೆಯರು ಉಚಿತ ಪ್ರಯಾಣವನ್ನು ಬಸ್ನಲ್ಲಿ ಮಾಡ್ತಾಯಿದ್ದೀರಾ ಅವರೆಲ್ಲರೂ ಕೂಡ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡನ್ನು ತೊಗೋಬೇಕಾಗತ್ತೆ. ಸದ್ಯದಲ್ಲೇ ನಿಮಗೆ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ಅದಕ್ಕೆಷ್ಟು 16 ರೂಪಾಯಿನ ಸ್ಮಾರ್ಟ್ ಕಾರ್ಡಿಗೆ ಚಾರ್ಜಸ್ ಮಾಡ್ತಾರಂತೆ. ನಿಮಗೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಸಪ್ಲೈ ಮಾಡ್ಬೋದು. ಎಲ್ಲಿಂದ ನಾವು ಸಪ್ಲೈ ಮಾಡ್ತೀವಿ ಅನ್ನೋ ಮಾಹಿತಿ ನಿಖರವಾಗಿ ಇನ್ನೂ ಕೊಟ್ಟಿಲ್ಲ. ನಿಮಗೆ ಗ್ರಾಮವನ್ನು ಬೆಂಗಳೂರನ್ನಲ್ಲೂ ಕೂಡ ಕೊಡ್ಬೋದು. 16 ರೂಪಾಯಿ ಒಂದು ಸ್ಮಾರ್ಟ್ ಕಾರ್ಡ್ ಚಾರ್ಜಸ್ ಆಗುತ್ತೆ. ಸ್ಮಾರ್ಟ್ ಕಾರ್ಡ್ ಕೊಡೋದ್ರಿಂದ ಯಾವುದೇ ರೀತಿ ಮಹಿಳೆಯರೇ ಆ ಸ್ಮಾರ್ಟ್ ಕಾರ್ಡ್ ತಂದಿದ್ದವ್ರಿಗೆ ಮಾತ್ರ ಆ ಸ್ಮಾರ್ಟ್ ಕಾರ್ಡಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ. ಆ ಸ್ಮಾರ್ಟ್ ಕಾರ್ಡನ್ನ ಸ್ಕ್ಯಾನ್ ಮಾಡಿ ಅಥವಾ ಅಪ್ಡೇಟ್ ಮಾಡಿದ್ರೆ, ಅವರ ಒಂದು ಮಿಷಿನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇಂಥವರೇ ಓಡಾಡಿದ್ದಾರೆ ಅಂಥೇಳಿ ಪತ್ತೆ ಹಚ್ಚಲಿಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನು ಏನಾದರೂ ಹಣ ಸುಮ್ಮನೆ ಇದು ಮಾಡೋದು ವ್ಯತ್ಯಾಸ ಆಗೋದನ್ನ, ಸುಮ್ಮನೆ ಹಣ ಪೋಲ್ ಆಗೋದನ್ನ ಸರ್ಕಾರ ತಡೆಗಟ್ಬೋದಾಗಿರುತ್ತೆ, ಓಕೆನಾ. ಹಾಗಾಗಿ ನಿಮಗೆ ಶಕ್ತಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಿನ್ನೆ ಎಲ್ಲ ಜಿಲ್ಲೆಯವರು ಸಾಕಷ್ಟು ಜನ 14ನೇ ಕಂತು ಜಮಾ ಆಗಿದೆ ಅಂತ ಹೇಳಿ ಶಿವಮೊಗ್ಗ, ಚಿಕ್ಕಮಗಳೂರು, ಮಂಡ್ಯ, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಜಿಲ್ಲೆಯವರು ಕಮೆಂಟ್ ಮಾಡಿದ್ರಿ. ಇವತ್ತು ಲೈವ್ ಮಾಡ್ತೇನೆ. ನಿಮ್ಮ ಜೊತೆಗೆ ಏನೇ ಡೌಟ್ ಇದ್ದರೂ ಕೂಡ ಯಾರ್ಯಾರಿಗೆ ಹಣ ಬಂದಿಲ್ಲ ಚೆಕ್ ಮಾಡೋಣ. ಇವತ್ತು ಕೂಡ ಮಧ್ಯಾಹ್ನ ಲೈವ್ ಮಾಡ್ತೇನೆ, ಎಲ್ಲರೂ ಕೂಡ ಜಾಯ್ನ್ ಆಗಿ.
ಹಾಗೆ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ನಿಮಗೇನಾದರೂ ಬಿಡುಗಡೆ ಆಗಿದ್ದರೆ ಜಸ್ಟ್ ನೀವು ನಮ್ಮ ಒಂದು ಫೇಸ್ಬುಕ್ ಯೂಟ್ಯೂಬ್ ಅಬೌಟ್ ಸೆಕ್ಷನಿಗೆ ಬಂದುಬಿಟ್ಟು ಇಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎಲ್ಲ ಇದೆ, ಅಲ್ಲಿ ಫಾಲೋ ಮಾಡಿಕೊಂಡು ನಮಗೆ ಡೈರೆಕ್ಟ್ ಮೆಸೇಜ್ ಮಾಡಿ. ಅನ್ನಭಾಗ್ಯ ಹಣ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ 2-3 ದಿನದಲ್ಲಿ ಆ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಅದಕ್ಕೋಸ್ಕರ ಸರ್ವರನ್ನು ಚೇಂಜಸ್ ಮಾಡ್ತಾ ಇದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಇಷ್ಟೊಂದು ದುಡ್ಡು ಕೊಡುವಾಗ ಅನ್ನಭಾಗ್ಯ ಯೋಜನೆ ಹಣ ಕೊಡದೇ ಇರಲ್ಲ. ಸರ್ವರ್ ಸಮಸ್ಯೆ ಆಗ್ತಾಯಿದೆ ಹೊರತು ಹಣಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಸರ್ಕಾರದಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ. ಕಳೆದ ನೀವು ಮೊದಲೆಲ್ಲ ನೋಡೋದಕ್ಕೆ ಹೋದರೆ 5ನೇ ಕಂತು, 6ನೇ ಕಂತು, 7ನೇ ಕಂತು ಆ ಸಮಯದಲ್ಲಿ ನೋಡೋದಕ್ಕೆ ಹೋದರೆ ಒಂದು ದಿನ ಬಿಡುಗಡೆ ಶುರು ಆದರೆ 5 ಲಕ್ಷ 6 ಲಕ್ಷ ಜನರಿಗೆ ದಿನ ಬಿಡುಗಡೆ ಆಗ್ತಿತ್ತು. 1.5 ತಿಂಗಳು ಒಂದು ಕಂತು ಬಿಡುಗಡೆ ಆಗ್ತಾನೇ ಹೋಗ್ತಾ ಇರ್ತಿತ್ತು. ಓಕೆನಾ? ಹಾಗಾಗಿ ಈಗ ಈ ಬಾರಿ ಖಂಡಿತವಾಗ್ಲೂ ಕೂಡ ಬದಲಾವಣೆ ಆಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಮುಖ್ಯವಾಗಿ 100% ಜನರಿಗೆ ಬಿಡುಗಡೆ ಆಗೋದಿಲ್ಲ. ಯಾವ ಕಂತು ನೋಡಿದ್ರು 98%, 97% ಜನರಿಗೆ ಬಿಡುಗಡೆ ಆಗುತ್ತೆ. ಅದೇನು 2%, 3% ಜನ ಅವ್ರದ್ದೇನೂ ತಪ್ಪಿರಲ್ಲ. ಬಟ್ ಟೆಕ್ನಿಕಲ್ ಇಶ್ಯೂಯಿಂದ ಅವ್ರಿಗೆ ಬಿಡುಗಡೆ ಆಗದೆ ಅವ್ರಿಗೆ ನೆಕ್ಸ್ಟ್ನ ಕಂತು ಬರುವಾಗ, ಈಗ 14ನೇ ಕಂತು ಬಿಡುಗಡೆ ಆಗಿದೆಯಲ್ವಾ, ಆ 14ನೇ ಕಂತು ಇನ್ನು ನೆಕ್ಸ್ಟ್ ನಿಮಗೆ ಬರಲೇ ಇಲ್ಲ ಆ ಟೈಮಿಗೆ ಅಂದರೆ ನಿಮಗೆ 15ನೇ ಕಂತು ಬಿಡುಗಡೆ ಆಗುತ್ತಲ್ಲ, ಆ ಸಮಯಕ್ಕೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡುವಂಥ ಕೆಲಸ ಆಗ್ತಾಯಿದೆ. ಈಗ ನೀವು ಗಮನಿಸ್ತಾ ಇರ್ಬೋದು, 13ನೇ ಕಂತು ಇದುವರೆಗೂ ಕೂಡ ಬರದೇ ಇರೋರಿಗೆ ಈಗ 13ನೇ ಕಂತು ಇವಾಗ ಬಿಡುಗಡೆ ಆಗ್ತಾಯಿದೆ. ಅವ್ರಿಗಿನ್ನ ಕೆಲವೇ ದಿನಗಳಲ್ಲಿ 14ನೇ ಕಂತು ಕೂಡ ಬಿಡುಗಡೆ ಆಗುತ್ತೆ. ಓಕೆನಾ? ಹಾಗಾಗಿ ಇದೊಂದು ದೊಡ್ಡ ಬದಲಾವಣೆ ಇನ್ನು ಮುಂದಿನ ದಿನಗಳಲ್ಲಿ 15, 16, 17ನೇ ಕಂತಿನ ದಿನಗಳಲ್ಲಿ ಆಗುತ್ತೆ. ಇದು ಮಾಡಿದ್ರೆ ಒಳ್ಳೆಯದು. ಆ್ಯಕ್ಚುಲಿ ಏನಪ್ಪ ಅಂದರೆ, ಇವಾಗ ಸರ್ಕಾರದಿಂದ ಯಾವುದೋ ಮುಖಂಡರು ಬರ್ತಾರೆ, ಯಾವುದೋ ಒಂದು ಹೊಸ ಅಪ್ಡೇಟ್ ಕೊಡ್ತಾರೆ. ಆವಾಗ ಏನಾಗುತ್ತೆ, ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಾರೆ. ಹಾಗೆ ಹೇಳ್ತಾ ಮುಂದೆ ಹೋಗುತ್ತೆ. ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ ಬೇಕಾದ್ರೆ 15 ಡೇಸ್ 20 ಡೇಸ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಓಕೆನಾ? ನವಂಬರ್ 12ನೇ ತಾರೀಕು ಬಿಡುಗಡೆ ಆಯಿತು ಗೃಹಲಕ್ಷ್ಮಿ 14ನೇ ಕಂತು. ನವಂಬರ್ 12ಕ್ಕೆ ಬಿಡುಗಡೆ ಮಾಡ್ತೀವಿ. ನವಂಬರ್ 12, 13, 14ರಂಗೆ ಮಾಡ್ತೀವಿ ಅಂತ ಹೇಳಿತ್ತು. ಅದೇ ಪ್ರಕಾರ ಬಿಡುಗಡೆ ಮಾಡ್ತಾ ಹೋದರು. ಅದೇ ರೀತಿ ಪ್ರತಿ ತಿಂಗಳು ಒಂದು ದಿನಾಂಕ ನಿಗದಿ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.